ಫೆಬ್ರವರಿ 26 ಅತ್ಯಂತ ಮಂಗಳಕರ ಮತ್ತು ಶಕ್ತಿಶಾಲಿ ಮಹಾಶಿವರಾತ್ರಿ ಆಗಲಿದೆ. ಇದು ಅತ್ಯಂತ ಶಕ್ತಿಯುತವಾದ ಮಹಾಶಿವರಾತ್ರಿ. 114 ವರ್ಷಗಳ ನಂತರ ಬರುತ್ತಿರುವ ಮಹಾಕುಂಭಮೇಳದಲ್ಲಿ ಈ ಶಿವರಾತ್ರಿ ಬರುತ್ತಿದೆ. ಇಂತಹ ಮಹಾಶಿವರಾತ್ರಿ ಈ ಜನ್ಮದಲ್ಲಿ ಮತ್ತೆ ಬರುವುದಿಲ್ಲ. ನಾವೆಲ್ಲರೂ ಮಾಘ ಮಾಸ ಚತುರ್ದಶಿಯ ದಿನದಂದು ಮಹಾಶಿವರಾತ್ರಿ ಹಬ್ಬವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತೇವೆ. ವೈವಾಹಿಕ ಜೀವನಕ್ಕಾಗಿ ಮಹಾಶಿವರಾತ್ರಿ ದಿನದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಶಿವ ಮತ್ತು ಮಾತೆ ಪಾರ್ವತಿಯ ವಿವಾಹದ ಚಿತ್ರವನ್ನು ಇರಿಸಿ. ಅದನ್ನು ನಿಯಮಿತವಾಗಿ ಪೂಜಿಸಿ ಮತ್ತು ಶಿವನ ಮಂತ್ರವನ್ನು ಪಠಿಸಿ. ಶಿವನನ್ನು ಮೆಚ್ಚಿಸಲು, ಜೀವನದಲ್ಲಿ ಸಂತೋಷವನ್ನು ಪಡೆಯಲು ಮಹಾಶಿವರಾತ್ರಿಯ ದಿನದಂದು ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಿ. ಮಕ್ಕಳಿಗೆ ವಿದ್ಯಾಭ್ಯಾಸದ ಕುರಿತು ಸಮಸ್ಯೆಗಳು ಪರಿಹಾರವಾಗಲು ಮಹಾಶಿವರಾತ್ರಿಯ ದಿನ ಗೋಧಿ ಹಿಟ್ಟಿನಿಂದ 11 ಶಿವಲಿಂಗ ಮಾಡಿ 11 ಬಾರಿ ಜಲಾಭಿಷೇಕ ಮಾಡಿ. ಇದು ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಪ್ರತಿದಿನ ಶಿವನನ್ನು ಆರಾಧಿಸಿ ಮತ್ತು ಶಿವಲಿಂಗಕ್ಕೆ ಜಲ ಅರ್ಪಿಸಿ. ಇದು ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಮಹಾಶಿವರಾತ್ರಿಯ ದಿನ ಶಿವ ದೇವಾಲಯದಲ್ಲಿ ನೀರು, ಹಾಲು, ಮೊಸರು, ತುಪ್ಪ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಅಭಿಷೇಕ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಶಿವನು ತರುತ್ತಾನೆ. ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಬೇಕು. ಇದನ್ನು ಮಾಡುವುದರಿಂದ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಮತ್ತು ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಇರುತ್ತದೆ ಎಂದು ನಂಬಲಾಗಿದೆ. ಮಹಾಶಿವರಾತ್ರಿಯ ದಿನ ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ ಸಣ್ಣ ಶಿವಲಿಂಗವನ್ನು ಸ್ಥಾಪಿಸಬೇಕು. ಇದನ್ನು ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಶಿವಲಿಂಗದ ಬಳಿ ದೀಪವನ್ನು ಬೆಳಗುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಮತ್ತು ಆರ್ಥಿಕ ಪ್ರಗತಿ ತರುತ್ತದೆ. ಮಹಾಶಿವರಾತ್ರಿಯ ದಿನ ಉಪವಾಸ ಮಾಡಬೇಕು. ಶಿವರಾತ್ರಿಯ ದಿನ ಉಪವಾಸ ಮಾಡಿ ಜಾಗರಣೆ ಮಾಡುವ ಮೂಲಕ ಶಿವನನ್ನು ಆರಾಧಿಸಿದರೆ ಸಕಲ ಪಾಪಗಳು ಕಳೆಯುತ್ತದೆ. ಉಪವಾಸ ಎಂದರೇನು? ನಮ್ಮ ಮನಸ್ಸನ್ನು ಶಿವನ ಹತ್ತಿರ ಇಡುವುದು. ಶಿವನ ಧ್ಯಾನ ಮಾಡಬೇಕು. ನೀವು ಹಾಗೆ ಮಾಡಿದರೆ ಶಿವಾನಂದ ಪಡೆಯುವಿರಿ. ನೀವು ನಿತ್ಯವೂ ಅನುಭವಿಸುವ ಎಲ್ಲ ಸುಖ ಭೋಗಗಳನ್ನು ಮೀರಿದ ಪರಮ ಸಂತೋಷವೇ ಶಿವಾನಂದ. ಪ್ರತಿಯೊಬ್ಬ ಮನುಷ್ಯನು ದುಃಖವನ್ನು ಬಯಸುವುದಿಲ್ಲ. ಪ್ರತಿಯೊಬ್ಬರು ಸಂತೋಷವನ್ನು ಬಯಸುತ್ತಾರೆ. ಆದರೆ ಕೇವಲ ಸುಖವನ್ನು ಬಯಸಿ ಲಾಭವಿಲ್ಲ. ಅದನ್ನು ಪಡೆಯಲು ಯಾವುದಾದರೂ ದಾರಿ ಇರಬೇಕು. ಶಿವನು ಆನಂದದ ಮೂರ್ತರೂಪ. ಅಂತಹ ಮಹಾಶಿವನನ್ನು ಮನಸ್ಸಿನಲ್ಲಿ ಸ್ಮರಿಸಿದರೆ ಶಿವಾನಂದ ಸಿಗುವುದು. ಶಿವಾನಂದ ಎಂದರೆ ನೀವು ದುಃಖವಿರಲಿ ಸುಖವಿರಲಿ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಅದನ್ನು ಸಮನಾಗಿ ಸ್ವೀಕರಿಸಿ ಆ ದುಃಖದಲ್ಲೂ ಸಹ ಸಂತೋಷವಾಗಿರುವುದೇ ಶಿವಾನಂದ. ಆದರೆ ಹಾಗೆ ಸುಖ ಸಿಗಬೇಕಾದರೆ ಹೊಟ್ಟೆ ತುಂಬ ತಿಂದರೆ ಸಾಧ್ಯವಿಲ್ಲ. ನಿದ್ದೆ ಬರುತ್ತದೆ ಮತ್ತು ನಮ್ಮ ಮನಸ್ಸು ಬೇರೆ ವಿಷಯಗಳತ್ತ ಸಾಗುತ್ತದೆ. ಆದ್ದರಿಂದ ನಾವು ಆಹಾರ ತೆಗೆದುಕೊಳ್ಳಬಾರದು. ವೃದ್ಧರು, ಅಸ್ವಸ್ಥರು, ಮಕ್ಕಳು, ಗರ್ಭಿಣಿಯರಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಅಂತೆಯೇ ಬಿಪಿ, ಮಧುಮೇಹ ಇರುವವರು ಸಹ ಬೆಳಗ್ಗಿನ ಉಪಹಾರವನ್ನು ಸೇವಿಸಿ ಮಾತ್ರೆಯನ್ನು ಸೇವಿಸಬಹುದು, ಏಕೆಂದರೆ ಅವರ ದೇಹವು ಅದನ್ನು ತಡೆದುಕೊಳ್ಳುವುದಿಲ್ಲ. ಹಾಗಾಗಿ ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆರೋಗ್ಯವೇ ದೊಡ್ಡ ಭಾಗ್ಯ. ಆದ್ದರಿಂದ ಈಶ್ವರನು ಆರೋಗ್ಯವನ್ನು ಕೊಡುವನು. ನಿಮ್ಮ ದೇಹಕ್ಕೆ ವಿರಾಮ ನೀಡಿ. ವರ್ಷವಿಡೀ ದುಡಿದು ವಿಶ್ರಾಂತಿ ಕೊಟ್ಟರೆ ನಮ್ಮ ದೇಹಕ್ಕೆ ತುಂಬಾ ಖುಷಿಯಾಗುತ್ತದೆ. ಆದರೆ ನಮ್ಮಂಥವರು ಸ್ವಲ್ಪವೂ ಬಿಡುವಾಗಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾರೆ. ಎಲ್ಲವನ್ನೂ ಬಿಟ್ಟು ಉಪವಾಸ ಮಾಡಲಾಗದವರು ಮಾತ್ರ ಋತುಮಾನದ ಹಣ್ಣುಗಳನ್ನು ತಿನ್ನಬೇಕು. ಶಿವರಾತ್ರಿಯಂದು ಸಪೋಟ, ಕಲ್ಲಂಗಡಿ, ದ್ರಾಕ್ಷಿಯಂತಹ ಹಣ್ಣುಗಳು ಸಿಗುತ್ತದೆ. ಬಾಳೆಹಣ್ಣುಗಳನ್ನು ಮಿತವಾಗಿ ತಿನ್ನಬೇಕು. ಹೆಚ್ಚು ಬಾಳೆಹಣ್ಣನ್ನು ತಿನ್ನಬೇಡಿ. ನೀವು ಹಣ್ಣಿನ ರಸವನ್ನು ಕುಡಿಯಬಹುದು. ಹೆಚ್ಚು ಸಮಯ ಇರಲು ಸಾಧ್ಯವಾಗದವರು 3 ಬಾರಿ ಲಿಂಬು ರಸವನ್ನು ಲಿಂಬು ಜ್ಯೂಸ್ ಮಾಡಿ ಕುಡಿಯಬೇಕು. ಇದನ್ನು ಕುಡಿಯುವುದರಿಂದ ದೇಹದಲ್ಲಿ ಶಕ್ತಿ ಬರುತ್ತದೆ. ಹೀಗೆ ಶಿವರಾತ್ರಿಯ ದಿನ ಶಿವನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದರೆ ಶಿವಾನಂದ ಸಿಗುತ್ತದೆ. ಉಪವಾಸ ಮಾಡುವವರು ಹಣ್ಣು ಮತ್ತು ಹಣ್ಣಿನ ರಸವನ್ನು ಕುಡಿಯಬಹುದು. ಬೇಯಿಸಿದ ಆಹಾರವನ್ನು ಸೇವಿಸಬೇಡಿ. ಇಂದು ಉಪವಾಸವಿದ್ದು ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು.
ನಿಮ್ಮ ಮನಸ್ಸಿನಲ್ಲಿ ಈ ಮಂತ್ರದ ಚಿತ್ರಣ ತಂದು ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಪಠಿಸಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಸಮಯದಲ್ಲೂ ಸಾಧ್ಯವಾದಷ್ಟು ಬಾರಿ ಜಪಿಸುವುದು ನಿಮಗೆ ಅನೇಕ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ, ಮುಕ್ತಿಯು ಸಿಗುತ್ತದೆ. ಮಹಾಶಿವರಾತ್ರಿಯ ಈ ದಿನದಂದು ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತದೆ. ನೀವು ಸಾಕಷ್ಟು ಪುಣ್ಯವನ್ನು ಪಡೆಯುತ್ತೀರಿ. ಹಾಗೆಯೇ ಮಹಾಶಿವರಾತ್ರಿಯ ದಿನ ನಾವು ದಾನ ಮಾಡುವುದರಿಂದ ಎಲ್ಲ ದಾರಿದ್ರ್ಯಗಳು ದೂರವಾಗುತ್ತದೆ, ಸಕಲ ಐಶ್ವರ್ಯಗಳು ಬರುತ್ತದೆ. ಈ ದಿನ ಶಿವನಿಗೆ 8 ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಬೇಕು. ಶಿವನ 12 ನಾಮಗಳಿಂದ 12 ರೀತಿಯ ಹೂವುಗಳಿಂದ ಪೂಜಿಸಬೇಕು. ಶಿವನ ಮೂಲ ಮಂತ್ರವನ್ನು ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನು ಪೂರ್ವಾಭಿಮುಖವಾಗಿ ಕುಳಿತು 108 ಬಾರಿ ಜಪಿಸಬೇಕು. ಸಣ್ಣಕ್ಕಿ, ಗೋಧಿ ಅಥವಾ ಜವೆ ಗೋಧಿಯಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಶಿವನಿಗೆ ನೈವೇದ್ಯವನ್ನಾಗಿ ನೀಡಬೇಕು. ಪೂಜೆಯು ಸಂಪೂರ್ಣಗೊಂಡ ನಂತರ 12 ಕುಂಭಗಳನ್ನು ದಾನ ನೀಡಬೇಕು. ಸಾಧ್ಯವಾಗದ ಪಕ್ಷದಲ್ಲಿ 1 ಕುಂಭವನ್ನಾದರೂ ಕೊಡುವುದು ಒಳ್ಳೆಯದು. ನದಿಯ ತೀರದಲ್ಲಿ ದೊರೆಯುವ ಶುದ್ಧವಾದ ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿ ಪೂಜಿಸುವ ಪದ್ಧತಿ ಕೆಲವೆಡೆ ಇಂದಿಗೂ ಇದೆ. ಲಿಂಗದಲ್ಲಿ ಅನೇಕ ವಿಧಗಳಿವೆ. ಯಾವ ಲಿಂಗ ಪೂಜಿಸಿದರೆ ಏನು ಫಲಪ್ರಾಪ್ತಿ? ವಜ್ರದಿಂದ ತಯಾರಿಸಲ್ಪಟ್ಟ ಲಿಂಗವನ್ನು ಪೂಜಿಸಿದಲ್ಲಿ ಉತ್ತಮ ಆರೋಗ್ಯ ಲಭಿಸುತ್ತದೆ, ಇದರಿಂದ ದೀರ್ಘಾಯುಷ್ಯ ಉಂಟಾಗುತ್ತದೆ. ಮುತ್ತಿನ ಲಿಂಗದಿಂದ ರೋಗನಾಶವಾಗುವುದು. ಪದ್ಮರಾಗ ಲಿಂಗ ಪೂಜೆಯಿಂದ ಐಶ್ವರ್ಯ ಪ್ರಾಪ್ತಿಯಾಗುವುದು. ವೈಡೂರ್ಯ ಲಿಂಗದಿಂದ ಶತ್ರುನಾಶವಾಗುವುದು. ಪುಷ್ಯರಾಗದಿಂದ ಸುಖ ಪ್ರಾಪ್ತಿಯಾಗುವುದು. ಇಂದ್ರನೀಲ ಲಿಂಗದಿಂದ ಯಶಸ್ಸು ಲಭಿಸುವುದು. ಪಚ್ಚೆಯಿಂದ ಪುಷ್ಟಿ ಉಂಟಾಗುವುದು. ಸ್ಫಟಿಕ ಲಿಂಗದಿಂದ ಸಕಲ ಮನೋಕಾಮನೆ ಪ್ರಾಪ್ತಿಯಾಗುವುದು. ಬೆಳ್ಳಿಯ ಲಿಂಗದಿಂದ ರಾಜಯೋಗ ಪ್ರಾಪ್ತಿಯಾಗುವುದು ಮತ್ತು ಪಿತೃಮುಕ್ತಿಯಾಗುವುದು. ಬಂಗಾರದ ಲಿಂಗದಿಂದ ಸತ್ಯಲೋಕ ಪ್ರಾಪ್ತಿಯಾಗುವುದು. ತಾಮ್ರ ಲಿಂಗದಿಂದ ಪುಷ್ಟಿ ಮತ್ತು ಆಯುಷ್ಯ ಪ್ರಾಪ್ತಿಯಾಗುವುದು. ಹಿತ್ತಾಳೆಯಿಂದ ಪುಷ್ಟಿ ಪ್ರಾಪ್ತಿ. ಕಂಚಿನ ಲಿಂಗದಿಂದ ಕೀರ್ತಿ ಪ್ರಾಪ್ತಿ. ಲೋಹಮಯ ಲಿಂಗದಿಂದ ಶತ್ರುವಿನ ಶತ್ರುನಾಶ. ಬೆಣ್ಣೆಯ ಲಿಂಗದಿಂದ ಸುಖ ಪ್ರಾಪ್ತಿ. ಬೆಲ್ಲದ ಲಿಂಗದಿಂದ ಅನ್ನಗಳು ಪ್ರಾಪ್ತಿಯಾಗುವುದು. ಬಿದಿರಿನಿಂದ ಮಾಡಿದ ಲಿಂಗ ಪೂಜೆಯಿಂದ ವಂಶಾಭಿವೃದ್ಧಿ. ಹೀಗೆ ಶಿವಲಿಂಗವನ್ನು ಪೂಜಿಸಿದ ನೀರನ್ನು ಬಹುಕಾಲ ಬಳಸಬಹುದು. ಅದರ ಶಕ್ತಿಯು ಬಹುಕಾಲ ಉಳಿಯುತ್ತದೆ. ಮಹಾಶಿವರಾತ್ರಿಯ ದಿನ ಬಿಲ್ವಪತ್ರೆ ಮರದ ಬಳಿ ಕೆಲವು ವಿಶೇಷ ಆಚರಣೆಗಳನ್ನು ಅನುಸರಿಸಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಮಹಾಶಿವರಾತ್ರಿಯ ದಿನ ಯಾರಾದರೂ ಶಿವನ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಟ್ಟರೆ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ. ಅದು ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯಲ್ಲಿ ಕುಂಡದಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಡಿ. ಬಿಲ್ವಪತ್ರೆ ಗಿಡದ ಬಳಿ ಶಿವಲಿಂಗವನ್ನು ಇಟ್ಟು ಅಲ್ಲಿ ಜಲಾಭಿಷೇಕ ಮಾಡಿ. ಶಿವನಿಗೆ ಈ ಪೂಜೆ ಮಾಡುವುದರಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯು ಪ್ರೀತಳಾಗಿ ಸಂಪತ್ತನ್ನು ಕೊಡುತ್ತಾಳೆ. 1 ಬಿಲ್ವಪತ್ರೆಯನ್ನು ಶಿವನಿಗೆ ಎಷ್ಟು ಬಾರಿ ಬೇಕಾದರೂ ಅರ್ಪಿಸಬಹುದು. ಅದೇ ರೀತಿ ಕೆಳಗೆ ಬಿದ್ದ ಬಿಲ್ವಪತ್ರ ದಳವನ್ನು ಶುಚಿಯಾಗಿ ತೊಳೆದು ಶಿವಪೂಜೆಯಲ್ಲಿ ಬಳಸುವುದೆಂದು ಅಧಿಕೃತವಾಗಿ ಹೇಳಲಾಗಿದೆ. ಅದ್ಭುತವಾದ ರಾಜಯೋಗ ಮತ್ತು ಗೌರವ ಪಡೆಯಬೇಕೆಂದಿದ್ದರೆ ತೆಂಗಿನ ನೀರಿನಲ್ಲಿ ಅದ್ದಿದ ಬಿಲ್ವಪತ್ರೆಯನ್ನು ಶಿವನ ಬಳಿ ಅಥವಾ ಶಿವನ ಫೋಟೋದ ಬಳಿ ಇಟ್ಟು ನಮಸ್ಕಾರ ಮಾಡಿ. ಹೀಗೆ ಮಾಡಿದರೆ ಮಹದೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅದೇ ರೀತಿ ಮಹಾಶಿವರಾತ್ರಿಯ ದಿನ ಬಿಲ್ವಪತ್ರೆ ಮರದ ಬಳಿ ಯಾರಾದರೂ 11 ದೀಪಗಳನ್ನು ಹಚ್ಚಿದರೆ ಅದು ದಾರಿದ್ರ್ಯ ತೊಲಗಿಸಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಬಿಲ್ವಪತ್ರೆ ಮರ ಇರುವಲ್ಲಿಗೆ ಹೋಗಿ ಅದರಲ್ಲಿ 3 ತಾವರೆ ಹೂವುಗಳನ್ನು ಇಟ್ಟು ಅದರಲ್ಲಿ 11 ಮಣ್ಣಿನ ಮಡಿಕೆಗಳನ್ನು ಇಟ್ಟು 3 ಬತ್ತಿಯನ್ನು ಪ್ರತ್ಯೇಕವಾಗಿ ಹಾಕಿ ಅದರಲ್ಲಿ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಹಾಕಿ 11 ದೀಪವನ್ನು ಹಚ್ಚಿ ಭಕ್ತಿ ಭಾವನೆಯಿಂದ ಸಲ್ಲಿಸಬೇಕು. ಶಿವ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಓಂ ನಮಃ ಶಿವಾಯ ಎಂದು ಪಠಿಸಬೇಕು. ಅವರ ಮನೆಯಲ್ಲಿ ಎಲ್ಲ ಬಡತನಗಳು ದೂರವಾಗುತ್ತದೆ ಮತ್ತು ಶಿವನ ಕೃಪೆಯು ನಿಮಗೆ ತಪ್ಪದೇ ಬರುವುದು. 11 ದೀಪಗಳನ್ನು ಶಿವರಾತ್ರಿಯ ದಿನ ಬಿಲ್ವಪತ್ರೆ ಮರದ ಕೆಳಗೆ ಬೆಳಗಿಸಿದರೆ ಈ 11 ದೀಪಗಳಿಂದ ನಿಮ್ಮ 7 ಜನ್ಮಗಳ ಎಲ್ಲ ಪಾಪಗಳು, ದೋಷಗಳು ಮತ್ತು ದಾರಿದ್ರ್ಯಗಳು ಮಾಯವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ತಡೆಯಲಾಗದ ರಾಜಯೋಗ ದೊರೆಯುತ್ತದೆ. ನೀವು ಜೀವನದಲ್ಲಿ ಸಂಪೂರ್ಣವಾಗಿ ಸುಖ ಸಮೃದ್ಧಿಯನ್ನು ಹೊಂದುತ್ತೀರಿ. ಹಾಗೆಯೇ ಶಿವರಾತ್ರಿಯ ದಿನ ಬಿಲ್ವಪತ್ರೆ ಮರದ ಕೆಳಗೆ ಒಬ್ಬ ಮನುಷ್ಯನಿಗೆ ಅನ್ನದಾನ ಮಾಡಿದರೆ ಸಾವಿರಾರು ಜನರಿಗೆ ಅನ್ನದಾನ ಮಾಡಿದ ಫಲ ಸಿಗುತ್ತದೆ.
ಅದಲ್ಲದೆ ಮಹಾಶಿವರಾತ್ರಿಯ ದಿನದಂದು ಬಿಲ್ವಪತ್ರೆ ಮರದ ಬಳಿ ಯಾರಿಗಾದರೂ ಹಾಲು ಅಥವಾ ತುಪ್ಪವನ್ನು ದಾನ ಮಾಡಿದರೆ ಯಾವ ಜನ್ಮದಲ್ಲಿಯೂ ಬಡವರಾಗಿ ಹುಟ್ಟುವುದಿಲ್ಲ ಎಂದು ಧರ್ಮಗ್ರಂಥದಲ್ಲಿ ವಿವರಿಸಿದೆ. ಜೀವನದಲ್ಲಿ ಆರ್ಥಿಕ ತೊಂದರೆಗಳನ್ನು ದೂರ ಮಾಡಲು, ಜೀವನದಲ್ಲಿ ಬಡತನವನ್ನು ತಪ್ಪಿಸಲು ಮತ್ತು ಜೀವನದಲ್ಲಿ ಹಣದ ತೊಂದರೆಯನ್ನು ತಪ್ಪಿಸಲು ಶಿವರಾತ್ರಿಯ ದಿನವು ಅತ್ಯುತ್ತಮವಾಗಿದೆ. ಎಲ್ಲಿಯಾದರೂ ಬಿಲ್ವಪತ್ರೆಯ ಮರವಿದ್ದರೆ ಮರದ ಹತ್ತಿರ ಅಥವಾ ಮರದ ಬಳಿ ಹಾಲನ್ನು ಅಥವಾ ತುಪ್ಪದಿಂದ ಮಾಡಿದ ಅನ್ನವನ್ನು ದಾನ ನೀಡಿ. ಮಹಾಶಿವರಾತ್ರಿ ದಿನ ಹೀಗೆ ಮಾಡಿದರೆ ಜೀವನದಲ್ಲಿ ಬಡವರಾಗುವುದಿಲ್ಲ, ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ಎಂದು ಧರ್ಮಗ್ರಂಥಗಳಲ್ಲಿ ಹೇಳಿವೆ. ಶಿವರಾತ್ರಿಯ ದಿನ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಲು ಮರೆಯಬೇಡಿ. ಶಿವನಿಗೆ ಪ್ರಾರ್ಥನೆ ಸಲ್ಲಿಸುವಾಗ ಕೆಲವು ನಿಯಮಗಳನ್ನು ಅನುಸರಿಸಬೇಕು. ಕಾಲ ಎಂಬ ಹೆಸರನ್ನು ಪಡೆದುಕೊಂಡಿರುವ ಶಿವನು ಮುಗ್ಧ ಮತ್ತು ಸರಳ ಮತ್ತು ಭಕ್ತಿಯ ಪ್ರಾರ್ಥನೆಗೆ ಒಲಿಯುತ್ತಾನೆ. ವಿವಾಹಿತರು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಚಿಂತೆಗಳು ಇಟ್ಟುಕೊಳ್ಳದೆ ಭಗವಂತನನ್ನು ಪ್ರಾರ್ಥಿಸಬೇಕು. ಶಿವನಿಗೆ ಚಿನ್ನದಂತಹ ಬೆಲೆ ಬಾಳುವ ವಸ್ತುಗಳನ್ನು ಅರ್ಪಿಸಬೇಕಾಗಿಲ್ಲ. ಯಾವುದೇ ವಸ್ತುಗಳಿಲ್ಲದೆಯೇ ಮಾನಸ ಪೂಜೆಯ ಮೂಲಕ ನೀವು ಭಗವಂತನನ್ನು ಪೂಜಿಸಬಹುದಾಗಿದೆ. ಮನಸ್ಸಿನಲ್ಲೇ ಪೂಜೆ ಮಾಡಿದರೆ ಇದೆಲ್ಲ ಪೂಜೆಗಳಿಗಿಂತ ಅದು ಶ್ರೇಷ್ಠ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.